ಫ್ರೆಂಡ್ಸ್, ಇವತ್ತು ನಮ್ಮಪ್ಪ ಲಿವರ್ ಫ್ರೈ ಮಾಡ್ತಿದ್ದಾರೆ. ಈಸಿಯಾಗಿ ಮಾಡ್ತಾರೆ, ಮತ್ತೆ ಅನ್ನಕ್ಕೂ ಮತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಸಿಂಪಲ್ ಆಗಿ ಬ್ಯಾಚುಲರ್ಸ್ ಲಿವರ್ ಫ್ರೈ ಅಂತಲೇ ಹೇಳ್ಬೋದು ಇದನ್ನು. ಸೊ ವಿತಿನ್ ಪಟ ಅಂತ ಮುಗಿದೋಗುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್: ಒಂದು ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಅದು ಸ್ಲೈಸಾಗಿ ಹೆಚ್ಚಿಬಿಟ್ಟು ಅಡ್ಡಕ್ಕೆ ಒಂದು ಸೀರು ಕೊಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 2 ಟೊಮೊಟೊ ತೊಗೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಇದು ಬಂದು ಜೀರಿಗೆ ಮೆಣಸು. ಜೀರಿಗೆ 1 ಸ್ಪೂನ್ ಹಾಕಿದ್ರೆ 2 ಸ್ಪೂನು ಮೆಣಸು ಹಾಕ್ಕೋಬೇಕು. ಸೊ ಇದು ಕೂಡ ತುಂಬ ಟೇಸ್ಟ್ ಕೊಡೋವಂಥದ್ದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಆಮೇಲೆ ಲಿವರ್ ಬಂದು ಹೆಚ್ಚು ಕಮ್ಮಿ 650 ಗ್ರಾಮ್ ಇದೆ. ಸೊ ಇಷ್ಟಕ್ಕೆ ಈ ಇಂಗ್ರೀಡಿಯೆಂಟ್ಸ್: ಒಂದು ಸೌಟು ಎಣ್ಣೆ ಹಾಕೊಂಡು ಹೆಚ್ಚು ಕಮ್ಮಿ ಒಂದು 50 to 100 ಗ್ರಾಮ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದು ಬಿಟ್ಟ ಮೇಲೆ ನೀವು ಫಸ್ಟು ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ. ಇದಾದಮೇಲೆ ಟೊಮೊಟೊ ಹಾಕ್ಕೋಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ, ಹೆಚ್ಚು ಕಮ್ಮಿ ಒಂದು 2 ಇಂಚು ಶುಂಠಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ಪೇಸ್ಟ್ ಹಾಕೋದ್ಕಿಂತ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ಗೆ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಟೊಮೊಟೊ ಹಾಕ್ಕೋಬೇಕಾಗುತ್ತೆ. 2 ಟೊಮೊಟೊ, ನಾಟಿನಾದರೂ ತೊಗೋಬೋದು ಅಥವಾ ಫಾರಮ್ ಆದರೂ ತೊಗೋಬೋದು. ಇದು ಕೂಡ ಫುಲ್ ಫ್ರೈ ಆಗಬೇಕು. ಅಲ್ಲಿ ನೋಡಿ, ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ. ಆಮೇಲೆ ಲಿವರ್ನ ಹಾಕೋದ್ಮೇಲೆ ಬೇಕಾದ್ರೆ ಇದು ಮಾಡ್ಬೋದು. ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ಈಗ ನೋಡಿ, ಟೊಮೊಟೊ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಲಿವರು ಮತ್ತು ಗುಂಡ್ಕಾಯಿ ಅಂತೀವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀಟಾಗಿ ತೊಳ್ಕೋಬೇಕು. ಮೇಯ್ನು ಒಂದು 4-5 ಸಲ. ಇದು 650 ಗ್ರಾಮ್ ಇದೆ. 4-5 ಜನ ಮೆಂಬರ್ಸ್ಗೆ ಆಗುತ್ತಿದೆ. ಇದಾದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ, ಮತ್ತು ಇದು ಗುಂಡ್ಕಾಯಿ ಇರೋದ್ರಿಂದ ಚೆನ್ನಾಗಿ ಬೇಯಬೇಕಾಗುತ್ತೆ. ಮೇಯ್ನು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಲ್ಮೋಸ್ಟ್ ಬೇಯಿಸ್ಬೇಕಾಗುತ್ತೆ ಇದು. ಈಗ ನೋಡಿ, ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಮೇಯ್ನು ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ. ಓಕೆ, ಅರಿಶಿನ ಬಂದು ನಿಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೆಕ್ಸ್ಟು ಅಚ್ಚ ಖಾರದ ಪುಡಿ. ನಾನೊಂದು 2 ಸ್ಪೂನ್ ಹಾಕ್ಕೊತೀನಿ, 2 ಟೇಬಲ್ ಸ್ಪೂನ್. ಓಕೆ, ಒಂದೂವರೆ ಹಾಕ್ಕೊತೀನಿ ಅಂತ. ಯಾಕಂದರೆ ಮಸಾಲೆ ಲಾಸ್ಟಲ್ಲಿ ಕಾಳು ಮೆಣಸಿನ ಪುಡಿ ಬರೋದ್ರಿಂದ ಸ್ವಲ್ಪ 1.5 ಸ್ಪೂನ್ ಇದನ್ನು ಹಾಕ್ಕೊಂಡ್ರೆ 2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತೀವಿ. ನೆಕ್ಸ್ಟು ಒಂದು 1/2 ಸ್ಪೂನ್ ಗರಂ ಮಸಾಲ. ಇಷ್ಟ ಊಟ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬರ್ತಾಯಿದೆ, ನಿಮಗೆ ಗೊತ್ತಾಗ್ತಾ ಇದೆ. ಮಿಕ್ಸ್ ಮಾಡಿಬಿಟ್ಟು ಈಗ ಆಲ್ಮೋಸ್ಟ್ ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈ ಟೈಮಲ್ಲಿ ನೀವು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಮೇಯ್ನು ಅಟ್ಲೀಸ್ಟ್ 1/2 ಅವರ್ ಆದರೂ ಈಗ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅಟ್ಲೀಸ್ಟ್ 1/2 ಅವರ್ ಆದರೂ ಇದು ಚೆನ್ನಾಗಿ ಬೇಯಬೇಕು. ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ರೆ ಒಂದು 1/2 ಅವರ್ ಅವಾಗವಾಗ ಬಂದು ಕೈ ಆಡ್ತಾಯಿದೆ ಅಷ್ಟೇ. ಆಮೇಲೆ ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದನ್ನು ಹೇಳ್ತೀನಿ. ಅದೇ ಮೇಯ್ನ್ ಇದಕ್ಕೆ ಇಂಗ್ರೀಡಿಯೆಂಟ್. ಅವಾಗವಾಗ 2-3 ನಿಮಿಷಕ್ಕೊಂದ್ಸಲಿ
ಥರ ಇದು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಲಾಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಅದನ್ನು ಹಾಕಬೇಕಾಗುತ್ತೆ ಅಷ್ಟೇ. ಇನ್ನೂ ಒಂದು ಸ್ವಲ್ಪ ಬೇಯಬೇಕಾಗುತ್ತೆ. ಅಕಸ್ಮಾತ್ ನೀರು ಶಾರ್ಟೇಜ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಏನಾಗಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ಸೊ 1 ನಿಮಿಷ ಅಷ್ಟೇ ಅದು ಜೀರಿಗೆ ಮತ್ತು ಮೆಣಸಿನ ಪುಡಿ ಇದನ್ನು ಹಾಕ್ಕೊಂಬಿಟ್ರಂತೂ ಇದು ಸೂಪರ್. 1 ಸ್ಪೂನ್ ಹಾಕ್ಕೊಳ್ಳಿ. ಇದು ನಿಮ್ಮ ಖಾರದ ತಕ್ಕನಾಗಿ ಎಷ್ಟು ಬೇಕು ಹಾಕಿಸ್ಕೊಂಡು 1 ನಿಮಿಷ ಇದು ಮಾಡಿಬಿಟ್ರೆ ಇಟ್ಸ್ ಗುಡ್. ಅಷ್ಟೇ ಆಯಿತು. ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಏನು ಈಲಿ ಗೊಜ್ಜು ರೆಡಿ. ಲಿವರ್ ಗೊಜ್ಜು ಇಂಗ್ಲೀಷಲ್ಲಿ ರೆಡಿ. ನೋಡಿ ಹೆಂಗೆ ಕಾಣ್ತಾ ಇದೆ, ಏನು ಸೂಪರಾಗಿ ಕಾಣಿದ್ರೆ. ಟ್ರೈ ಮಾಡಿ ಒಂದ್ಸಲಿ ಹೆಂಗೆ ಬಂದಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸ ಅಡುಗೆನ ತೋರಿಸ್ಕೊಡ್ತೀವಿ, ನೋಡ್ಬೋದು. ಥ್ಯಾಂಕ್ ಯು.